ಪ್ರೀತಿ ವಿದ್ಯಾರ್ಥಿ ಮಿತ್ರರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರತಿನಿತ್ಯ ಕೂಡ ವಿದ್ಯಾರ್ಥಿಗಳನ್ನು ಎರಡನೇ ಭಾಷೆಯಾಗಿರ್ತಕ್ಕಂಥ ಇಂಗ್ಲೀಷಿಗೆ ಪ್ರಿಪೇರ್ ಮಾಡುವಂತಹ ಉದ್ದೇಶ ನಮ್ಮದು. ಮಕ್ಕಳು ತುಂಬ ಚೆನ್ನಾಗಿ ಕಲಿಬೇಕು ಅಂತ ಆಸೆ ಇದೆ. ಸೊ ಹಿಂದಿನ ಕ್ಲಾಸ್ಗಳಲ್ಲಿ ಸಾಕಷ್ಟು ನಾನು ಗ್ರಾಮರ್ ಪಾರ್ಟ್ ಬಗ್ಗೆ ಹೇಳಿದ್ದೇನೆ. ಇವತ್ತು ಮತ್ತೆ ಪ್ರೋಸ್, ಪೊಯಿಟ್ರಿ ಮತ್ತು ಗ್ರಾಮರ್ ಸ್ನೇಹಿತರೆ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಅದ್ಭುತವಾಗಿರ್ತಕ್ಕಂಥ ಇಂಗ್ಲೀಷ್ ಮುಂದುವರಿತಾ ಇದೆ ಸ್ನೇಹಿತರೆ. ಅಗೇನ್ ವಿ ಸ್ಟಾರ್ಟ್ ಫ್ರಮ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನಮ್ಮ ಜೊತೆ ಮಾತಾಡ್ತಾ ಬನ್ನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ದಯವಿಟ್ಟು ಬರ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೇನೆ. ಹಿಯರ್ ಆರ್ ದ ಕ್ವಶನ್ಸ್. ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಕಾಲ್ಡ್ ಸ್ವಾಮಿ ಡ್ಯಾಶ್ ಅಂತಿದೆ. ರಿಪೀಟ್ ಮಾಡ್ತೇನೆ. ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಕಾಲ್ಡ್ ಸ್ವಾಮಿ ಡ್ಯಾಶ್ ಅಂತಿದೆ. ಎ ಬ್ರೇವ್ ಬಾಯ್, ಎ ಹೀರೋ, ಎ ಟ್ರೂ ಸ್ಕೌಟ್, ಎ ಫೂಲಿಶ್ ಬಾಯ್ ಅಂತ 4 ಉತ್ತರಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ದ ರೈಟ್ ಆನ್ಸರ್ ಈಸ್ ಎ ಟ್ರೂ ಸ್ಕೌಟ್. ಅಂದರೆ ಎ ಟ್ರೂ ಸ್ಕೌಟ್ ಈಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಬರೋಣ. The newspaper report was about dash. The newspaper report was about dash ಅಂತಿದೆ. The cricket club, the burglar, bravery of the village lad, a teacher. 4 ಆಪ್ಷನ್ ಸ್ನೇಹಿತರೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಕರೆಕ್ಟ್ ಆಗಿದ್ದ ಆಪ್ಷನ್ ನಾನು ಖಂಡಿತವಾಗಿ ಹೇಳಬೇಕು. ಬ್ರೇವರಿ ಆಫ್ ದ ವಿಲೇಜ್ ಲ್ಯಾಡ್. ಸ್ನೇಹಿತರೆ, ಬ್ರೇವರಿ ಆಫ್ ದ ವಿಲೇಜ್ ಲ್ಯಾಡ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ವಾಮಿ ಟೋಲ್ಡ್ ಅಬೌಟ್ ದ ಕ್ರಿಕೆಟ್ ಕ್ಲಬ್ ಡ್ಯಾಶ್ 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 ಅಂತ ಕೊನೆಗಿದೆ. ರಿಪೀಟ್ ಮಾಡ್ತೇನೆ. ಸ್ವಾಮಿ ಟೋಲ್ಡ್ ಅಬೌಟ್ ದ ಕ್ರಿಕೆಟ್ ಕ್ಲಬ್ ಡ್ಯಾಶ್ 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 ಅಂತಿದೆ. 4 ಆಪ್ಷನ್ ಓದಿ ಹೇಳ್ತೇನೆ. ಟು ಇನ್ವೈಟ್ ಹಿಸ್ ಫಾದರ್, ಟು ಗೆಟ್ ಪರ್ಮಿಷನ್ ಟು ಗೋ ಟು ದ ಪ್ಲೇ, ಟು ಆಸ್ಕ್ ಮನಿ ಫಾರ್ ದ ಕ್ರಿಕೆಟ್, ಟು ಚೇಂಜ್ ದ ಮ್ಯಾಟರ್. ಇದಕ್ಕೆಲ್ಲ ಗೊತ್ತಿದೆ ಪಾಠದ ಪ್ರಶ್ನೆ ಇದು. ಉತ್ತರ ಬಹಳ ಸ್ಪಷ್ಟವಾಗಿದೆ. ಟು ಚೇಂಜ್ ದ ಮ್ಯಾಟರ್ ಅಂತ ಹೇಳುವಂಥದ್ದು ಕರೆಕ್ಟ್ ಆದ ಉತ್ತರ. ಅಗೇನ್ ಹೇಳ್ತಾ ಇದ್ದೇನೆ, ಟು ಚೇಂಜ್ ದ ಮ್ಯಾಟರ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಲೆಟ್ ಅಸ್ ಗೋ ಅಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. ಹಿಯರ್ ಹಿ ರೆಫರ್ಸ್ ಟು ಡ್ಯಾಶ್ ಅಂತಿದೆ. ಹಿ ಅಂತಿದೆಯಲ್ಲ, ಇದು ಯಾರು ಅಂತ ಕೇಳ್ತಾ ಇದ್ದಾರೆ. ದಿನೇಶ್ ತಲ್ರೇಜ, ಬಾಲೇಶ್ವರ್, ಟ್ರಕ್ ಡ್ರೈವರ್, ವಿಜಯ್. ದೇರ್ ಆರ್ 4 ಆಪ್ಷನ್ಸ್. ನಿಮಗೆಲ್ಲ ಗೊತ್ತಿದೆ ಮತ್ತೆ ಪಾಠದ ಪ್ರಶ್ನೆ ಇದು. ದ ಆನ್ಸರ್ ಈಸ್ ಬಾಲೇಶ್ವರ್. ಬಾಲೇಶ್ವರ್ ಈಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ವೆನ್ ರೋಮಾ ಮೆಟ್ ಅನ್ ಆಕ್ಸಿಡೆಂಟ್, ಶಿ ವಾಸ್ ಡ್ಯಾಶ್ ಅಂತಿದೆ. ರೋಮನಿಗೆ ಆಕ್ಸಿಡೆಂಟ್ ಆದಾಗ ಏನಾಯ್ತು ಅಂತ ಕೇಳ್ತಾರೆ ಸ್ನೇಹಿತರೆ. 4 ಆಪ್ಷನ್ಸ್ ಇದೆ. ಗೋಯಿಂಗ್ ಟು ಹರ್ ಡ್ಯೂಟಿ, ಡ್ಯೂಟಿಗೆ ಹೋಗ್ತಾ ಇದ್ರು. ಗೋಯಿಂಗ್ ಟು ಮೀಟ್ ಹರ್ ಫ್ರೆಂಡ್ ಅನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ರಿಟರ್ನಿಂಗ್ ಫ್ರಮ್ ಹರ್ ಡ್ಯೂಟಿ, ಡ್ಯೂಟಿಯಿಂದ ಹಿಂದಕ್ಕೆ ಬರ್ತಾ ಇದ್ರು. ಗೋಯಿಂಗ್ ವಿತ್ ಹರ್ ಫ್ರೆಂಡ್ಸ್ ಫಾರ್ ಅ ಟ್ರಿಪ್ಪಿಗೆ ಸ್ನೇಹಿತರೆ ಹೋಗ್ತಾ ಇದ್ರು. ಸ್ನೇಹಿತರೆ, ಈ 4ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರೋಮಾ ಆಕ್ಸಿಡೆಂಟ್ ಆಗುವಾಗ ಗೋಯಿಂಗ್ ಟು ಹರ್ ಡ್ಯೂಟಿ ಇಸ್ ದ ಕರೆಕ್ಟ್ ಆನ್ಸರ್. ಅವರು ತಮ್ಮ ಡ್ಯೂಟಿಗೆ ಹೋಗ್ತಾ ಇದ್ರು ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿತ್ತು ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಷ್ಟೇ ಸುಂದರವಾಗಿರ್ತಕ್ಕಂತಹ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆ ತಕೊಂಡು ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ದ ಓಲ್ಡ್ ಮ್ಯಾನ್ ಕೇಮ್ ಟು ದ ಆಫೀಸ್ ಟು ಡ್ಯಾಶ್. ದ ಓಲ್ಡ್ ಮ್ಯಾನ್ ಕೇಮ್ ಟು ದ ಆಫೀಸ್ ಡ್ಯಾಶ್ ಅಂತಿದೆ. 4 ಉತ್ತರ ಓದಿ ಹೇಳ್ತೇನೆ. ಸೈನ್ ದ ಸೇಲ್ ಡೀಡ್, ಮೀಟ್ ದ ಅಮೇರಿಕನ್ಸ್, ಮೀಟ್ ಹಿಸ್ ರಿಲೇಟಿವ್ಸ್, ಮೀಟ್ ದ ಡಾಕ್ಟರ್. ಸ್ನೇಹಿತರೆ, ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸೈನ್ ದ ಸೇಲ್ ಡೀಡ್ ಅಂತ ಹೇಳುವ ಸ್ನೇಹಿತರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸೈನ್ ದ ಸೇಲ್ ಡೀಡ್ ಈಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಸ್ಟೈಲ್ ಆಫ್ ರಿಮೂವಿಂಗ್ ಹ್ಯಾಟ್ ಅಂಡ್ ಗ್ಲೌಸ್ ಈ ಸಿಮಿಲರ್ ಟು ದ ಸ್ಟೈಲ್ ಆಫ್ ಡ್ಯಾಶ್. ಸ್ನೇಹಿತರೆ, ಬಹಳಷ್ಟು ಅದ್ಭುತವಾದ ಸ್ಟೈಲ್ ಇದು. ತಲೆಯ ಹ್ಯಾಟ್ ಅನ್ನ ತೆಗೆದು, ಗ್ಲೌಸ್ ಅನ್ನ ತೆಗೆದು, ತಲೆಯನ್ನು ಬಾಗುವಂಥದ್ದಕ್ಕೆ ಸ್ನೇಹಿತರೆ ಯಾರ ಸ್ಟೈಲ್ ಅಂತ ಕರೀತಾರೆ. ಲ್ಯಾಂಡ್ ಲಾರ್ಡ್ ಅಲ್ಲ, ಪ್ರಿನ್ಸ್ ಆಲ್ಬರ್ಟ್ ಅಲ್ಲ, ಸೆನೆಟರ್ ಕ್ಯಾಟ್ರನ್ ಅಲ್ಲ, ಚಾಪ್ಲಿನ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಚಾಪ್ಲಿನ್ ಇಸ್ ದ ಕರೆಕ್ಟ್ ಆನ್ಸರ್. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಬರೋಣ. ನ್ಯೂಸ್ ಪೇಪರ್ ವಿಚ್ ಇಸ್ ನಾಟ್ ಸ್ಟಾರ್ಟೆಡ್ ಬೈ ಡಾಕ್ಟರ್ B.R. ಅಂಬೇಡ್ಕರ್. ನೆಗೆಟಿವ್ ಪ್ರಶ್ನೆ ಇದು, ಬಹಳ ಒಳ್ಳೆ ಪ್ರಶ್ನೆ, ಗಮನಿಸ್ಕೊಳ್ಳಿ. ನ್ಯೂಸ್ ಪೇಪರ್ ವಿಚ್ ಇಸ್ ನಾಟ್ ಸ್ಟಾರ್ಟೆಡ್ ಬೈ ಡಾಕ್ಟರ್ B.R. ಅಂಬೇಡ್ಕರ್ ಅಂತ ಕೇಳ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಸ್ಟಾರ್ಟ್ ಮಾಡದಿರ್ತಕ್ಕಂಥ ಪತ್ರಿಕೆ ಯಾವುದು? ಸ್ನೇಹಿತರೆ, ಸಮತಾ ಅವರು ಸ್ಟಾರ್ಟ್ ಮಾಡತಕ್ಕಂಥ ಪತ್ರಿಕೆ ಹೌದು. ಬಹಿಷ್ಕೃತ ಭಾರತ ಅವರು ಸ್ಟಾರ್ಟ್ ಮಾಡಿದ ಪತ್ರಿಕೆ ಹೌದು. ಮೂಕನಾಯಕ್ ಅವರು ಸ್ಟಾರ್ಟ್ ಮಾಡಿದ ಪತ್ರಿಕೆ ಹೌದು. ಯಾವುದು ಅಲ್ಲ ಅಂದ್ರೆ ಸ್ನೇಹಿತರೆ, ಹಿತಕಾರಣಿ ಸಭಾ ಅವರು ಸ್ಟಾರ್ಟ್ ಮಾಡಿದ ಪತ್ರಿಕೆ ಅಲ್ಲ. ಸ್ನೇಹಿತರೆ, ದ ಟ್ರೂ ಆನ್ಸರ್ ಈಸ್ ಹಿತಕಾರಣಿ ಸಭಾ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಹರು ಡಿಸ್ಕ್ರೈಬ್ ಡಾಕ್ಟರ್ B.R. ಅಂಬೇಡ್ಕರ್ ಆನ್ ಹಿಸ್ ಪಾಸಿಂಗ್ ಅವೇ. ಅಂಬೇಡ್ಕರ್ ತೀರಿ ಹೋದಾಗ ನೆಹರು ಅವರನ್ನ ಯಾವ ರೀತಿ ಬಣ್ಣಿಸ್ತಾರೆ? ಎ ಸಿಂಬಲ್ ಆಫ್ ರಿವೋಲ್ಟ್ ಈಸ್ ದ ರೈಟ್ ಆನ್ಸರ್. ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಎ ಸಿಂಬಲ್ ಆಫ್ ರಿವೋಲ್ಟ್ ಈಸ್ ದ ಕರೆಕ್ಟ್ ಆನ್ಸರ್. ಪಂಡಿತ್ ರವಿಶಂಕರ್ ಈಸ್ ದ ಮೇಸ್ಟ್ರೋ ಪ್ಲೇಯಿಂಗ್ ಡ್ಯಾಶ್. ಪಂಡಿತ್ ರವಿಶಂಕರ್ ಅವರು ಯಾವ ವಾದ್ಯವನ್ನು ನುಡಿಸ್ತಾ ಇದ್ರು ಸ್ನೇಹಿತರೆ? ದ ಡ್ರಮ್ ಅಲ್ಲ, ದ ವಯಲಿನ್ ಅಲ್ಲ, ದ ತಬ್ಲಾ ಅಲ್ಲ, ದ ಸಿತಾರ್ ಈಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಸಿತಾರ್ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿದ್ದು ಉತ್ತರ. ಎ ಲಾಂಗ್ ಬೋರಿಂಗ್ ಸ್ಪೀಚ್ ವಾಸ್ ಗಿವನ್ ಬೈ.
ಲಾಂಗ್ ಬೋರಿಂಗ್ ಸ್ಪೀಚ್ ವಾಸ್ ಗಿವನ್ ಬೈ. ತುಂಬಾ ಬೋರ್ ಆದ ಸ್ಪೀಚ್ ಅನ್ನ ಸ್ನೇಹಿತರೆ ಕೊಟ್ಟವರು ಯಾರು ಅಂತ ಕೇಳ್ತಾರೆ. ಪಂಡಿತ್ ರವಿಶಂಕರ್ ಇಲ್ವೇ ಇಲ್ಲ. ಸಿಂಗರ್ ಅಲ್ಲ. ಉಸ್ತಾದ್ ಅಲ್ಲಾ ರಖಾ ಖಂಡಿತವಾಗಲ್ಲ ಸ್ನೇಹಿತರೆ. ದ ಲಾಂಗ್ ಮುಸ್ಟರ್ಡ್ ಮ್ಯಾನ್ ಸ್ನೇಹಿತರೆ ಕರೆಕ್ಟ್ ಆದ ಉತ್ತರ. ಲಾಂಗ್ ಮುಸ್ಟರ್ಡ್ ಮ್ಯಾನ್ ಉದ್ದವಾದ ಸ್ಪೀಚ್ ಅನ್ನ ಕೊಟ್ಟವರು ಕರೆಕ್ಟ್ ಆಗಿದ್ದ ಉತ್ತರ. ಸ್ಮಿತಾಸ್ ಫ್ಯಾಮಿಲಿ ಕೇಮ್ ಟು ಮುಂಬೈ ಫ್ರಮ್ ದೇರ್ ನೇಟಿವ್ ಪ್ಲೇಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಸ್ಮಿತಾ ಕುಟುಂಬ ಮುಂಬೈಗೆ ಬಂತು, ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಅಲ್ಲ, ಡೆಲ್ಲಿ ಅಲ್ಲ, ಮಂಗಳೂರು ಅಲ್ಲ ಸ್ನೇಹಿತರೆ. ಕರೆಕ್ಟ್ ಆಗಿದ್ದ ಉತ್ತರ ಗಗನ್ಪುರ್ ಸ್ನೇಹಿತರೆ. ಗಗನ್ಪುರ್ ಇಸ್ ದ ಕರೆಕ್ಟ್ ಆನ್ಸರ್. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸತೀಶ್ ಫಾದರ್ ಫೆಲ್ಟ್ ದ ಆರ್ಟ್ಸ್. ರಿಪೀಟ್ ಮಾಡ್ತೇನೆ. ಸತೀಶ್ ಫಾದರ್ ಫೆಲ್ಟ್ ದಟ್ ಆರ್ಟಿಸ್ಟ್ ಡ್ಯಾಶ್ 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 ಕೊಟ್ಟಿದ್ದಾರೆ. ಕಲಾವಿದರು ಹೇಗೆ ಅಂತ ಹೇಳಿ ಅವರು 4 ಉತ್ತರ ಸಿದ್ಧ ಕೊಟ್ಟಿದ್ದಾರೆ. ಮೇಕ್ ಮೋರ್ ಮನಿ, ತುಂಬಾ ದುಡ್ಡನ್ನ ಮಾಡುವಂತದ್ದು. ಕಾಂಟ್ ರೀಡ್ ಅಂಡ್ ರೈಟ್, ಅವರು ಓದೋದನ್ನ ಬರೆಯೋದನ್ನ ಅಭ್ಯಾಸ ಮಾಡೋದಿಲ್ಲ. ಆರ್ ಲೇಸಿ, ತುಂಬಾ ಸೋಮಾರಿಗಳು. ಡೋಂಟ್ ಮೇಕ್ ಮಚ್ ಮನಿ ಟು ಲೀಡ್ ದ ಲೈಫ್. ಸ್ನೇಹಿತರೆ ಡೋಂಟ್ ಮೇಕ್ ಮಚ್ ಮನಿ ಟು ಲೀಡ್ ದ ಲೈಫ್. ಸ್ನೇಹಿತರೆ ಈ ಪ್ರಶ್ನೆ ಉತ್ತರ ಕೊಡಲ್ಲ ನಾನು, ನೀವು ಹುಡುಕ್ಬೇಕು ಅಂತ ನಂಗೆ ಆಸೆ ಇದೆ. ಸ್ನೇಹಿತರೆ ಎಲ್ಲ ಉತ್ತರವನ್ನ ಕೊಡ್ತಾ ಹೋದ್ರೆ ನೀವು ಹುಡುಕುವ ಕೆಲಸಗಳನ್ನ ಮಾಡೋದಿಲ್ಲ. ಚಂದವಾಗಿರ್ತಕ್ಕಂಥ ಪಾಠ ಇದೆ, ಒಮ್ಮೆ ಹುಡುಕಿ ಅಂತ ಹೇಳ್ತೇನೆ. ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ದ ಟರ್ನಿಂಗ್ ಪಾಯಿಂಟ್ ಇನ್ ಸತೀಶ್ ಲೈಫ್ ವಾಸ್. ಸತೀಶ್ ಅವರ ಜೀವನದ ಮೇಜರ್ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಉತ್ತರವನ್ನು ಓದಿ ಹೇಳ್ತಾರೆ. ಹಿಸ್ ಲೆಗ್ ವಾಸ್ ಆಪರೇಟೆಡ್, ಅವರ ಕಾಲುಗಳಿಗೆ ಆಪರೇಷನ್ ಆಗಿತ್ತು. ಹಿ ವಾಸ್ ಅಡ್ಮಿಟೆಡ್ ಟು ಎ ನ್ಯೂ ಸ್ಕೂಲ್ ಅಲ್ಲ. ಹಿ ವಾಚ್ಡ್ ಅ ಬರ್ಡ್ ಅಂಡ್ ಡ್ರಾ ಇಟ್ ಸ್ಕೆಚ್. ಸ್ನೇಹಿತರೆ ಇದು ಕರೆಕ್ಟ್ ಆದ ಉತ್ತರ. ಅವನು ತನ್ನ ಪಕ್ಷಿಯನ್ನ ನೋಡ್ತಾ ಚಿತ್ರವನ್ನ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅದು ಅವನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಸ್ನೇಹಿತರೆ. ಕರೆಕ್ಟ್ ಆಗಿತ್ತು ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಗ್ರ್ಯಾಂಡ್ ಮಾ ವಾಸ್ ಟಾಟ್ ಕ್ಲೈಂಬಿಂಗ್ ಟ್ರೀಸ್ ಫ್ರಮ್ ಹರ್ ಡ್ಯಾಶ್. ಅಜ್ಜಿಗೆ ಮರ ಹತ್ತದನ್ನ ಕಲಿಸಿಕೊಟ್ಟಿದ್ದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಲವಿಂಗ್ ಬ್ರದರ್ ಸ್ನೇಹಿತರೆ ಕರೆಕ್ಟ್ ಆದ ಉತ್ತರ. ಅವರ ಸಹೋದರ ಅವರಿಗೆ ಮರ ಹತ್ತೋದನ್ನ ಕಲಿಸಿದ. ದ ಡಾಕ್ಟರ್ ಅಡ್ವೈಸ್ ದ ಗ್ರ್ಯಾಂಡ್ ಮಾ. ಸ್ನೇಹಿತರೆ ಅಜ್ಜಿಗೆ ಡಾಕ್ಟರ್ ಕೊಟ್ಟಂತ ಅಡ್ವೈಸ್ ಏನಾಗಿತ್ತು? ಟು ಟೇಕ್ ಮೆಡಿಸಿನ್ ಇನ್ ಟೈಮ್ ಅಲ್ಲ, ಟು ರಿಸೈಡ್ ಆನ್ ಟ್ರೀ ಟಾಪ್ ಅಲ್ಲ, ಟು ವಾಂಡರ್ ಔಟ್ಸೈಡ್ ಅಲ್ಲ, ಟೇಕ್ ಬೆಡ್ ರೆಸ್ಟ್ ಫಾರ್ ಎ ವೀಕ್, 1 ವಾರದ ಕಾಲ ಬೆಡ್ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಅಡ್ವೈಸ್ ಮಾಡಿ ಸ್ನೇಹಿತರೆ. ಇದು ಕರೆಕ್ಟ್ ಆದ ಉತ್ತರ. ತುಂಬಾ ಚಂದವಾಗಿರ್ತಕ್ಕಂಥ ಪ್ರಶ್ನೆಗಳು. ದ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಅನ್ ಎಕ್ಸ್ಟ್ರಾಕ್ಟ್ ಫ್ರಮ್ ಶೇಕ್ಸ್ಪಿಯರ್ಸ್ ಪ್ಲೇ. ಶೇಕ್ಸ್ಪಿಯರ್ನ ಯಾವ ನಾಟಕದಿಂದ ಕ್ವಾಲಿಟಿ ಆಫ್ ಮರ್ಸಿ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ? ಉತ್ತರ ದ ಮರ್ಚೆಂಟ್ ಆಫ್ ವೆನಿಸ್. ದ ಮರ್ಚೆಂಟ್ ಆಫ್ ವೆನಿಸ್ ಬಹಳ ಪ್ರಸಿದ್ಧವಾದ ನಾಟಕ, ಅಲ್ಲಿಂದ ಮರ್ಸಿ ಪದ್ಯವನ್ನು ಸೆಲೆಕ್ಟ್ ಮಾಡಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಕಂಪೇರ್ಡ್ ಟು. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಕಂಪೇರ್ಡ್ ಟು ಡ್ಯಾಶ್. ರಿಪೀಟ್ ಆಗುವಂತ ಪ್ರಶ್ನೆ, ನಾನು ಉತ್ತರವನ್ನ ನೇರವಾಗಿ ಹೇಳ್ತಾ ಇದ್ದೇನೆ. ದ ಜೆಂಟಲ್ ರೈನ್ ಫ್ರಮ್ ಹೆವನ್. ದ ಜೆಂಟಲ್ ರೈನ್ ಫ್ರಮ್ ಹೆವನ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಕೂಡ ರಿಪೀಟ್ ಆಗ್ತಾ ಇದೆ. ರಿಪೀಟ್ ಮಾಡ್ತೇನೆ ಪ್ರಶ್ನೆಯನ್ನ. ದ 2 ಸ್ಪೀಕರ್ಸ್ ಇನ್ ದ ಸಾಂಗ್ ಆಫ್ ಇಂಡಿಯಾ ಆರ್. ಸಾಂಗ್ ಆಫ್ ಇಂಡಿಯಾ ಪದ್ಯದಲ್ಲಿ ಬರುವಂತಹ 2 ಸ್ಪೀಕರ್ಸ್ಗಳು ಯಾರು? 2 ಮಾತನಾಡುವವರು ಯಾರು ಸ್ನೇಹಿತರೆ? ಉತ್ತರ ಹೇಳ್ತಾ ಇದ್ದೇನೆ. ದ ಪೋಯೆಟ್ ಅಂಡ್ ಮದರ್ ಇಂಡಿಯಾ. ಪೋಯೆಟ್ ಮತ್ತು ಮದರ್ ಇಂಡಿಯಾ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್ ಜಾಸ್ ಪೋಯಮ್ 2 ಈಸ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವುದು? ಜಾಸ್ ಪೋಯಮ್ 2 ಇದೆಯಲ್ಲ, ಬರುವಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವುದು? ಸಿತಾರ್ ಅಲ್ಲ, ಫ್ಲೂಟ್ ಅಲ್ಲ, ತಬ್ಲಾ ಅಲ್ಲ ಸ್ನೇಹಿತರೆ. ಸ್ಯಾಕ್ಸೋಫೋನ್ ಇಸ್ ದ ರೈಟ್ ಆನ್ಸರ್. ಸ್ಯಾಕ್ಸೋಫೋನ್ ಇಸ್ ದ ರೈಟ್ ಆನ್ಸರ್. ಜಾಸ್ ಪ್ಲೇಯರ್ ವಾಸ್ ಪ್ರೀಚಿಂಗ್. ಜಾಸ್ ಪ್ಲೇಯರ್ ವಾಸ್ ಪ್ರೀಚಿಂಗ್ ಡ್ಯಾಶ್ ಅಂತಿದೆ. ನಾನು ಉತ್ತರವನ್ನು ಓದಿ ಹೇಳ್ತೇನೆ. ಅಬೌಟ್ ಗಾಡ್, ಬ್ಲಾಕ್ ಗಾಸ್ಪಲ್, ಡಿವೈನ್ ಬರ್ಡ್, ಅಬೌಟ್ ಮ್ಯೂಸಿಕ್. ಕರೆಕ್ಟ್ ಆಗಿದ್ದ ಉತ್ತರ ಬ್ಲಾಕ್ ಗಾಸ್ಪಲ್. ಬ್ಲಾಕ್ ಗಾಸ್ಪಲ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಲ್ಸ್ ದಸ್ ಐ ಸಿಂಗ್ ಐ ಆಮ್ ಎ ಕಿಂಗ್. ವಿಲ್ಸ್ ದಸ್ ಐ ಸಿಂಗ್ ಐ ಆಮ್ ಎ ಕಿಂಗ್. ಹೂ ಫೀಲ್ಸ್ ಲೈಕ್ ಕಿಂಗ್ ಹಿಯರ್. ಇಲ್ಲಿ ಕಿಂಗ್ ಅಂತ ಯಾರನ್ನು ಕರೀತಾರೆ? ಕಿಂಗ್ ಅಂತ ಯಾರನ್ನು ಕರೀತಾರೆ? ದ ಪೋಯೆಟ್ ಅಲ್ಲ, ದ ಲ್ಯಾಂಡ್ ಅಲ್ಲ, ದ ಸನ್ ಅಲ್ಲ, ದ ಬ್ಲೈಂಡ್ ಬಾಯ್ ವಾಸ್ ದ ಕಿಂಗ್. ದ ಬ್ಲೈಂಡ್ ಬಾಯ್ ಇಸ್ ಕನ್ಸಿಡರ್ಡ್ ಆಸ್ ದ ಕಿಂಗ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಸ್ಟೂಡೆಂಟ್ಸ್ ಮಾರ್ಚ್ ಇನ್ ನಾರಾಯಣಪುರ್ ಇನ್ಸಿಡೆಂಟ್ ವಾಸ್ ಅನ್ಯೂಶುವಲ್ ಬಿಕಾಸ್. ನಾರಾಯಣಪುರ ಘಟನೆಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಚಳುವಳಿ ಯಾಕೆ ವಿಶಿಷ್ಟವಾಗಿತ್ತು ಅಂತ ಕೇಳ್ತಾರೆ ಸ್ನೇಹಿತರೆ. ಉತ್ತರವನ್ನು ಹೇಳ್ತಾರೆ. ದೇರ್ ವೇರ್ ನೋ ಸ್ಲೋಗನ್ಸ್, ನೋ ಶೌಟಿಂಗ್. ಯಾರು ಕೂಡ ಘೋಷಣೆಗಳನ್ನ ಕೂಗ್ತಾ ಇರಲಿಲ್ಲ, ಯಾರು ಕೂಡ ಸ್ಕ್ರೀಮ್ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಅದು ವಿಶಿಷ್ಟವಾಗಿರತಕ್ಕಂಥ ಚಳುವಳಿ ಆಗಿತ್ತು ಅಂತ ನೆನಪಿಟ್ಕೊಳ್ಳಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ಹನೀಫ್ಸ್ ಮದರ್ ಈಸ್ ಅಂಡ್ ಡ್ಯಾಶ್. ಹನೀಫನ ತಾಯಿ ಏನಾಗಿದ್ರು ಸ್ನೇಹಿತರೆ? ಟೀಚರ್ ಅಲ್ಲ,
ಪೊಲೀಸ್ ಆಫೀಸರ್ ಅಲ್ಲ, ಡಾಕ್ಟರ್ ಅಲ್ಲ. ವೋಕಲ್ ಆರ್ಟಿಸ್ಟ್ ಈಸ್ ದ ರೈಟ್ ಆನ್ಸರ್. ವೋಕಲ್ ಆರ್ಟಿಸ್ಟ್ ಈಸ್ ದ ರೈಟ್ ಆನ್ಸರ್. ಚಂದವಾಗಿರ್ತಕ್ಕಂತಹ ಪ್ರೋಸ್ ಮತ್ತು ಪೊಯಿಟ್ರಿಯ ಪ್ರಶ್ನೆನ ಸ್ನೇಹಿತರೆ ಪೂರ್ತಿ ಮಾಡಿದ್ದೇವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದೆಲ್ಲ ಕೂಡ ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟದ್ದು. ಅದ್ಭುತವಾಗಿರ್ತಕ್ಕಂಥ 16 ಕ್ವಶನ್ ನಮ್ಮನ್ನು ಕಾಯ್ತಾ ಇದೆ. ಸ್ನೇಹಿತರೆ ಪ್ರಶ್ನೆ ಈ ರೀತಿ ಇದೆ. ಐ ವಿಲ್ ಫೈಂಡ್ ಔಟ್ ಡ್ಯಾಶ್ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ರಿಪೀಟ್ ಮಾಡ್ತೇನೆ. ಐ ವಿಲ್ ಫೈಂಡ್ ಔಟ್ ಡ್ಯಾಶ್ ಇದೆ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ನಿನಗೆ ನಾನು ಅದ್ಭುತವಾಗಿರ್ತಕ್ಕಂತಹ ಒಂದು ಕಲಾಶಾಲೆಯನ್ನು ಕಂಡುಹಿಡಿಯುತ್ತೇನೆ. ಇದರಲ್ಲಿ ಬಳಸುವಂತಹ ಆರ್ಟಿಕಲ್ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ ಎ ಅಲ್ಲ. ಸ್ನೇಹಿತರೆ ಬೆಸ್ಟ್ ನ ಹಿಂದೆ ಯಾವಾಗಲೂ ಕೂಡ ದ ಬರಬೇಕು ಅಂತ ನಿಯಮ ಇದೆ, ನೆನಪಿಟ್ಕೊಳ್ಳಿ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರುವಂತ ಬೆಸ್ಟ್ ನ ಹಿಂದೆ ಸ್ನೇಹಿತರೆ ಯಾವತ್ತೂ ಕೂಡ ದ ಬೆಸ್ಟ್ ಬರಬೇಕೆ ಹೊರತು ಎ ಬೆಸ್ಟ್ ಅಲ್ಲ, ಆನ್ ಬೆಸ್ಟ್ ಬರಲಿ ಚಾನ್ಸೇ ಇಲ್ಲ ಸ್ನೇಹಿತರೆ. ದ ಆನ್ಸರ್ ಇಸ್ ದ ಬೆಸ್ಟ್, ದ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಿವ್ ಒನ್ ವರ್ಡ್ ಫಾರ್ ಎ ಫೀಲಿಂಗ್ ಆಫ್ ವೆರಿ ಗ್ರೇಟ್ ಸರ್ಪ್ರೈಸ್. ಎ ಫೀಲಿಂಗ್ ಆಫ್ ವೆರಿ ಗ್ರೇಟ್ ಸರ್ಪ್ರೈಸ್ ಅನ್ನ ಒಂದು ಶಬ್ದದಲ್ಲಿ ತಿಳಿಸಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅನ್ಬಿಡನ್ ಅಲ್ಲ, ಮೇಸ್ಟ್ರೋ ಅಲ್ಲ, ಮಿರಾಕಲ್ ಅಲ್ಲ ಸ್ನೇಹಿತರೆ. ಸರಿಯಾದ ಉತ್ತರ ಅಸ್ಟಾನಿಶ್ಮೆಂಟ್. ಅಸ್ಟಾನಿಶ್ಮೆಂಟ್, ಅತಿ ಅದ್ಭುತ ಅಂತ ಹೇಳುವಂತದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಸ್ನೇಹಿತರೆ ಆಕ್ಟಿವ್ ವಾಯ್ಸ್ ಅಲ್ಲಿ ವಾಕ್ಯ ಇದೆ, ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಪ್ರಶ್ನೆಯನ್ನು ಓದಿ ಹೇಳ್ತೇನೆ. ಸೊ ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್. ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್. ಸ್ನೇಹಿತರೆ ಏನಾಗಬೇಕು ಅಂತ ಹೇಳಿದ್ರೆ ಹರ್ ಅವಳು ಅಂತಿದೆ, ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಸ್ನೇಹಿತರೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಉತ್ತರವನ್ನು ಓದಿ ಹೇಳ್ತೇನೆ. ಶಿ ವಾಸ್ ಬೀಯಿಂಗ್ ಟೇಕನ್ ಬೈ ಅಸ್ ಟು ಡಿವೈನ್ ಹಾಸ್ಪಿಟಲ್. ಶಿ ಇಂದ ಸ್ಟಾರ್ಟ್ ಆಗ್ಬೇಕಂತ ಗೊತ್ತಾಯ್ತು ನಿಮ್ಗೆ. ಆಮೇಲೆ ಸ್ನೇಹಿತರೆ ಖಂಡಿತವಾಗಿ ಕೂಡ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬರಬೇಕು. ಶಿ ವಾಸ್ ಬೀಯಿಂಗ್ ಟೇಕನ್ ಬೈ ಅಸ್ ಟು ಡಿವೈನ್ ಹಾಸ್ಪಿಟಲ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಯು ಥಿಂಕ್ ಯು ಆರ್ ದ ಡ್ಯಾಶ್ ಆಫ್ ಆಲ್. ಯು ಆರ್ ದ ಡ್ಯಾಶ್ ಆಫ್ ಆಲ್ ಅಂತಿದೆ, ಬ್ರಾಕೆಟ್ ಅಲ್ಲಿ ವೈಸ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳ್ತಾರೆ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್, ಸಾರಿ ವರ್ಬ್ ಅಲ್ಲ ವರ್ಡ್. ಸ್ನೇಹಿತರೆ ವೈಸ್ ಇದೆ. ಸೊ ದ ಬಂದಾಗ ಸ್ನೇಹಿತರೆ ವೈಸೆಸ್ಟ್ ಆಗಬೇಕು. ಸೊ ಯು ಥಿಂಕ್ ಯು ಆರ್ ದ ವೈಸೆಸ್ಟ್ ಆಫ್ ಆಲ್. ದ ವೈಸೆಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್. ತುಂಬಾ ಕಷ್ಟ ಆಗೋದಿಲ್ಲ, ಖಂಡಿತ ಯೋಚನೆ ಮಾಡಬಹುದು. ಮುಂದಿನ ಪ್ರಶ್ನೆಗೆ ಬರೋಣ. ಸಮ್ ಪೀಪಲ್ ಇನ್ ಮೈ ಕಂಟ್ರಿ ಆರ್ ಸಫರಿಂಗ್. ಸಮ್ ಪೀಪಲ್ ಇನ್ ಮೈ ಕಂಟ್ರಿ ಆರ್ ಸಫರಿಂಗ್ ಡ್ಯಾಶ್ ಕೋವಿಡ್-19. ಮಿತ್ರ ಡ್ಯಾಶ್ ಕೋವಿಡ್-19. ಯೂಸ್ ಆಫ್ ಪ್ರಿಪೋಸಿಷನ್ ಕೇಳ್ತಾ ಇದ್ದಾರೆ. 4 ಇದೆ, ಬೈ ಇದೆ, ಇನ್ ಇದೆ, ಫಾರ್ ಇದೆ, ಫ್ರಮ್ ಇದೆ ಸ್ನೇಹಿತರೆ. ಸಫರಿಂಗ್ ಫ್ರಮ್ ಆಗಬೇಕು. ಸಫರಿಂಗ್ ಫ್ರಮ್ ಕೋವಿಡ್-19. ಫ್ರಮ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಲಾಸ್ಟ್ ನೈಟ್ ಐ ಇದೆ, ಆಮೇಲೆ ಒಂದು ಬ್ಲಾಂಕ್ ಅನ್ನ ಕೊಟ್ಟಿದ್ದಾರೆ. ಬ್ರಾಕೆಟ್ ಅಲ್ಲಿ ಬಿ ರಿಟರ್ನ್ ಅಂತ ಕೊಟ್ಟಿದ್ದಾರೆ. ಐ ಮೆಟ್ ಮೈ ಕ್ಲೋಸ್ ಫ್ರೆಂಡ್ ಅಂತ ಎಂಡ್ ಮಾಡಿದರೆ ವಾಕ್ಯವನ್ನ. ಸ್ನೇಹಿತರೆ ಉತ್ತರವನ್ನು ಹೇಳಿ ನೋಡೋಣ, ಯೋಚನೆ ಮಾಡಿ. ಸೊ ಐ ಆದ್ಮೇಲೆ ಏನ್ ಬರಬೇಕು? ಸೊ ನಿನ್ನೆ ರಾತ್ರಿ ನಾನು ನನ್ನ ಫ್ರೆಂಡ್ ಅನ್ನ ಮೀಟ್ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾಗ ಅಂತ ಅರ್ಥ ಬರಬೇಕು ಸ್ನೇಹಿತರೆ. ಸರಿಯಾಗಿ ಉತ್ತರ ಹೇಳ್ತೇನೆ. ವಾಸ್ ರಿಟರ್ನಿಂಗ್. ವಾಸ್ ರಿಟರ್ನಿಂಗ್ ಅಂತ ಹೇಳುವಂತಹದ್ದು ಖಂಡಿತವಾಗಿ ಕರೆಕ್ಟ್ ಆದ ಉತ್ತರ. ಯಾಕಂದ್ರೆ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬರಬೇಕು ಅಲ್ಲಿ. ಸೊ ವಾಸ್ ರಿಟರ್ನಿಂಗ್ ಕರೆಕ್ಟ್ ಆದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಸೂಟೇಬಲ್ ಸಬ್ಜೆಕ್ಟ್ ಫಾರ್ ಎನ್ ಅಫಿಷಿಯಲ್ ಲೆಟರ್. ನೇತ್ರ ಇಲ್ಲಿ ಕೆಳಗಿರ್ತಕ್ಕಂಥ 4ರಲ್ಲಿ ಅಫಿಷಿಯಲ್ ಲೆಟರ್ಗೆ ಸೂಟ್ ಆಗುವಂತ ಶಬ್ದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓದಿ ಹೇಳ್ತೇನೆ. ಥ್ಯಾಂಕ್ ಯು, ರಿಕ್ವೆಸ್ಟಿಂಗ್ ಫಾರ್ 2 days ಲೀವ್, ಯುವರ್ಸ್ ಫೇತ್ಫುಲಿ, ರೆಸ್ಪೆಕ್ಟೆಡ್ ಸರ್. ಸ್ನೇಹಿತರೆ 4 ಕೊಟ್ಟಿದ್ದಾರೆ. ಸ್ನೇಹಿತರೆ ಅಫಿಷಿಯಲ್ ಲೆಟರ್ಗಳಲ್ಲಿ ಇದು ಯಾವುದು ಸೂಟ್ ಆಗ್ತದೆ? ಸ್ನೇಹಿತರೆ ರಿಕ್ವೆಸ್ಟಿಂಗ್ ಫಾರ್ 2 days ಲೀವ್ ಇಸ್ ದ ಕರೆಕ್ಟ್ ಆನ್ಸರ್. ರಿಕ್ವೆಸ್ಟಿಂಗ್ ಫಾರ್ ದ 2 days ಲೀವ್ ಇಸ್ ದ ಕರೆಕ್ಟ್ ಪರ್ಪಸ್. ನಮ್ಗೆ ಅರ್ಥ ಆಗ್ತದೆ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. When the tiger came, they ran away fast. Here fast is dash. ಸ್ನೇಹಿತರೆ ಕೇಳ್ತಾ ಇದ್ದಾರೆ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ಫಾಸ್ಟಿಗೆ ಸೂಟ್ ಆಗುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ಅಡ್ಜೆಕ್ಟಿವ್ ಇದೆ, ವರ್ಬ್ ಇದೆ, ನೌನ್ ಇದೆ, ಅಡ್ವರ್ಬ್ ಇದೆ. ಸ್ನೇಹಿತರೆ ಗಮನಿಸಿಕೊಳ್ಳಿ, ಇಲ್ಲಿ ಫಾಸ್ಟ್ ಅಂತ ಹೇಳುವಂತಹದ್ದು ರನ್ ಅನ್ನ ಚೆನ್ನಾಗಿ ತೋರಿಸುವಂತ ಶಬ್ದ. ಫಾಸ್ಟ್ ಅಂತ ಹೇಳುವಂತಹದ್ದು ಕ್ರಿಯಾಪದವಾಗಿರತಕ್ಕಂಥ ರನ್ ಅನ್ನ ಎದ್ದು ಕಾಡಿಸುವ ಶಬ್ದ ಸ್ನೇಹಿತರೆ. ಅದರಿಂದ ಅಡ್ವರ್ಬ್ ಆಗಬೇಕು. ಸೊ ದಿಸ್ ಈಸ್ ಅಡ್ವರ್ಬ್, ಕ್ರಿಯಾ ವಿಶೇಷಣ ಕನ್ನಡದಲ್ಲಿ. ತುಂಬಾ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಯೂಸ್ ದ ಕ್ವಶನ್ ಟ್ಯಾಗ್. ಗುಡ್ ಬುಕ್ಸ್ ಇಂಪ್ರೂವ್ ಅವರ್ ನಾಲೆಜ್. ಗುಡ್ ಬುಕ್ಸ್
ಇಂಪ್ರೂವ್ ಅವರ್ ನಾಲೆಡ್ಜ್. ಸ್ನೇಹಿತರೆ ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಇದನ್ನ ಕ್ವಶನ್ ಟ್ಯಾಗ್ ಅಂತ ಕನ್ವರ್ಟ್ ಮಾಡಬೇಕು. ಗಮನಿಸ್ಕೊಳ್ಳಿ, ಇಂಪ್ರೂವ್ ಅಂತ ಹೇಳಿದ್ರೆ ಅದು ಡೂ ಇಂಪ್ರೂವ್ ಆಗಬೇಕು. ಗಮನಿಸ್ಕೊಳ್ಳಿ ಸ್ನೇಹಿತರೆ, ಇಂಪ್ರೂವ್ ಅಂತ ಹೇಳುವಾಗ ಡೂ ಇಂಪ್ರೂವ್ ಆಗಬೇಕು. ಕ್ವಶನ್ ಟ್ಯಾಗ್ ಬಂದಾಗ ಡೂ ನಿಂದ ಸ್ಟಾರ್ಟ್ ಆಗಬೇಕು, ನಾಟ್ ಸೇರ್ಕೋಬೇಕು ಸ್ನೇಹಿತರೆ. ಅದರಿಂದ ಡೋಂಟ್ ದೇ, ದ ಕ್ವಶನ್ ಟ್ಯಾಗ್, ಸುಟೇಬಲ್ ಕ್ವಶನ್ ಟ್ಯಾಗ್ ಇಸ್ ಸ್ನೇಹಿತರೆ ಡೋಂಟ್ ಡೇ ಈಸ್ ದ ಕರೆಕ್ಟ್ ಆನ್ಸರ್. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ ನಿಮ್ಮ ಪ್ರಶ್ನೆ ಖಂಡಿತ ಪರೀಕ್ಷೆ ಬರ್ತದೆ. ವಾಕ್ಯವನ್ನ ಕರೆಕ್ಟ್ ಆಗಿ ಓದಿಕೊಳ್ಳಿ. ದ ಸ್ಟ್ರೇಂಜರ್ ಒಬ್ಬ ಹೇಳ್ತಾ ಇದ್ದಾನೆ. ದ ಸ್ಟ್ರೇಂಜರ್ ಹೇಳ್ತಾನೆ, ವೈ ಡಿಂಟ್ ಯು ಕ್ಯಾಚ್ ದ ಟ್ರೈನ್? ವೈ ಡಿಂಟ್ ಯು ಕ್ಯಾಚ್ ದ ಟ್ರೈನ್? ಅದಕ್ಕೆ ಪ್ಯಾಸೆಂಜರ್ ಹೇಳ್ತಾನೆ, ಐ ಕೇಮ್ ಲೇಟ್ ಟು ದ ರೈಲ್ವೆ ಸ್ಟೇಷನ್. ತಡವಾಗಿ ಬಂದ ಕಾರಣ ಟ್ರೈನ್ ಮಿಸ್ ಆಯ್ತು. ಆಗ ಸ್ಟ್ರೇಂಜರ್ ಮತ್ತೆ ಕೇಳ್ತಾನೆ, ಇಫ್ ಯು ಹ್ಯಾಡ್ ಕಮ್ ಇನ್ ಟೈಮ್ ಯು ಡ್ಯಾಶ್ ಕಾಟ್ ದ ಟ್ರೈನ್. ನೀನು ಟೈಮಲ್ಲಿ ಬಂದಿದ್ರೆ ನಿಮಗೆ ಟ್ರೈನ್ ಸಿಗ್ತಾ ಇತ್ತು. ಸ್ನೇಹಿತರೆ ಇಲ್ಲಿ ಬರಬೇಕಾದ ಸ್ನೇಹಿತರೆ ಇಫ್ ಕ್ಲಾಸ್ ಯಾವ್ದು ಸ್ನೇಹಿತರೆ ವುಡ್ ಹ್ಯಾವ್. ಸ್ನೇಹಿತರೆ ವುಡ್ ಹ್ಯಾವ್ ಇಸ್ ದ ಕರೆಕ್ಟ್ ಇಫ್ ಕ್ಲಾಸ್. ಸುಲಭದಲ್ಲಿ ಗುರುತ ಮಾಡ್ಲಿಕ್ಕೆ ಆಗತ್ತೆ ನಿಮ್ಗೆ. ಖಂಡಿತವಾಗಿ ಉತ್ತರ ಮಾಡಿ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆರ್ ದ ಫಾಲೋವಿಂಗ್ ಕೊಲೋಕೇಟ್ ವಿತ್ ದ ವರ್ಡ್ ಒರೇಷಿಯಸ್. ಇತರ ಒರೇಷಿಯಸ್ ಶಬ್ದಕ್ಕೆ ಸೂಟ್ ಆಗುವಂತಹ ಕೊಲೋಕೇಟಿವ್ ಅಥವಾ ಲಿಂಕಿಂಗ್ ವರ್ಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೊಲೋಕೇಟ್ ವರ್ಡ್ ಸ್ನೇಹಿತರೆ ಖಂಡಿತವಾಗಿ ಕೂಡ ಒರೇಷಿಯಸ್ ಮ್ಯಾನ್ ಅಲ್ಲ, ಒರೇಷಿಯಸ್ ಲೈಟ್ ಅಲ್ಲ, ಒರೇಷಿಯಸ್ ಬುಕ್ ಅಲ್ಲ, ಒರೇಷಿಯಸ್ ರೀಡರ್ ಇಸ್ ದ ಕರೆಕ್ಟ್ ಆನ್ಸರ್. ರೀಡರ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಬರೋಣ. ವಿಚ್ ಆರ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್? ಸಿಲೆಬಲ್ ಬಗ್ಗೆ ತುಂಬಾ ಹೇಳಿಕೊಂಡು ನಾನು ಇನ್ನು ಕೂಡ ಒಂದು ಪ್ರಶ್ನೆ ಪರೀಕ್ಷೆ ಖಂಡಿತ ಬರುವಂತದ್ದು. ಒನ್ ಸಿಲೆಬಲ್ ವರ್ಡ್ ಸ್ನೇಹಿತರೆ ಫಾದರ್ ಅಲ್ಲ, ಎಗೋ ಅಲ್ಲ, ಲಿಟಲ್ ಅಲ್ಲ, ಟೂಲ್ ಈಸ್ ದ ಒನ್ ಸಿಲೆಬಲ್ ವರ್ಡ್. ಎರಡು ಕನ್ಸನೆಂಟ್ ಗಳ ಮಧ್ಯೆ ಒಂದು ವೊವೆಲ್ ಸ್ನೇಹಿತರೆ ಅಡಗಿಕೊಂಡು ಕೂತಿರ್ತಕ್ಕಂಥದ್ದು ಟೂಲ್. ಸೊ ಟೂಲ್ ಇಸ್ ದ ಒನ್ ಸಿಲೆಬಲ್ ವರ್ಡ್ ಅಂತ ಹೇಳೋದು ಖಚಿತ ಅಂತ ಹೇಳುವಂತದ್ದು. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಲಿಂಕರ್. ಲಿಂಕರ್ ಅಂತ ಹೇಳ್ತಿದ್ರೆ ಕಂಜಂಕ್ಷನ್ ಹೇಳ್ತೀವಿ ಹಳೆ ಕಾಲದಲ್ಲಿ, ಈಗ ಅದನ್ನ ಲಿಂಕರ್ ಅಂತ ಕರೀತಾರೆ. ಸ್ನೇಹಿತರೆ ಯಾವುದು? ನಾನು ಪ್ರಶ್ನೆಯನ್ನು ಓದಿ ಹೇಳ್ತೇನೆ. ಆರುಷ್ ಈಸ್ ಆನೆಸ್ಟ್ ಡ್ಯಾಶ್ ಇದೆ, ಲೇಜಿ ಇದೆ. ಆರುಷ್ ಈಸ್ ಆನೆಸ್ಟ್ ಬಟ್ ಲೇಜಿ ಸ್ನೇಹಿತರೆ ಕರೆಕ್ಟ್ ಆಗಿತ್ತು ಉತ್ತರ. ಬಟ್ ಅನ್ನ ನೀವು ಕರೆಕ್ಟ್ ಆಗಿ ಗುರುತಿಸ್ತೀರಿ, ಅದು ಸರಿಯಾಗಿರ್ತಕ್ಕಂಥ ಕಂಜಂಕ್ಷನ್, ಹುಡುಕ್ಲಿಕ್ಕೆ ಕಷ್ಟ ಆಗೋದಿಲ್ಲ. ನೋ ಅದರ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಆಸ್ ಸ್ಮಾಲ್ ಆಸ್ ಗೋವಾ. ರಿಪೀಟ್ ಮಾಡ್ತೇನೆ, ನೋ ಅದರ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಆಸ್ ಸ್ಮಾಲ್ ಆಸ್ ಗೋವಾ. ಸ್ನೇಹಿತರೆ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಸಂಬಂಧಪಟ್ಟಂತದ್ದು. ಸ್ನೇಹಿತರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಸ್ನೇಹಿತರೆ ಇಲ್ಲಿ ಆಸ್ ಸ್ಮಾಲ್ ಆಸ್ ಇದೆ, ಅದರಿಂದ ಪಾಸಿಟಿವ್ ಡಿಗ್ರಿ ಅಂತ ಗೊತ್ತಾಯ್ತು ನಿಮ್ಗೆ. ದಿಸ್ ಇಸ್ ಪಾಸಿಟಿವ್. ಇದರಲ್ಲಿ ಏನ್ ಮಾಡ್ಲಿಕ್ಕೆ ಹೇಳ್ತಾರೆ ಸ್ನೇಹಿತರೆ? ಸೂಪರ್ಲೇಟಿವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೂಪರ್ಲೇಟಿವ್ ಮಾಡ್ಲಿಕ್ಕೆ ಹೋದಾಗ ದ ಸ್ಮಾಲೆಸ್ಟ್ ಅಂತ ಬರಬೇಕು, ಸ್ಮಾಲೆಸ್ಟ್ ಬರಬೇಕು. ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಇದರ ಕರೆಕ್ಟ್ ಆದ ಉತ್ತರ ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಇದರ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮತ್ತೆ ನೆನಪು ಮಾಡ್ತೀನಿ ನಿಮ್ಗೆ. ಆಸ್ ಸ್ಮಾಲ್ ಆಸ್ ಬಂದಾಗ ಪಾಸಿಟಿವ್ ಡಿಗ್ರಿ, ಸ್ಮಾಲರ್ ದ್ಯಾನ್ ಅಂತ ಬಂದಾಗ ಕಂಪ್ಯಾರಿಟಿವ್ ಡಿಗ್ರಿ, ದ ಸ್ಮಾಲೆಸ್ಟ್ ಅಂತ ಬಂದಾಗ ಸ್ನೇಹಿತರೆ ಸೂಪರ್ ಡಿಗ್ರಿ ಆಗ್ತದೆ. ಸೊ ಇಲ್ಲಿ ಸೂಪರ್ ಡಿಗ್ರಿ ಬಂದಾಗ ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ ಲ್ಯಾಂಗ್ವೇಜ್ ಫಂಕ್ಷನ್ ಒಂದು ಪ್ರಶ್ನೆ ಪರೀಕ್ಷೆ ಖಂಡಿತ ಬರಲೇಬೇಕು ಅಂತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನಾನು ಓದಿ ಹೇಳ್ತೇನೆ, ವಾಕ್ಯವನ್ನು ಓದಿ ಹೇಳ್ತೇನೆ. ದ ಓಲ್ಡ್ ಲೇಡಿ ಹೇಳ್ತಾರೆ. ಸೊ ರಿಪೀಟ್ ಮಾಡ್ತೇನೆ. ದ ಡಾಕ್ಟರ್ ಫಸ್ಟ್ ಮಾತಾಡ್ತಾರೆ. ಡೂ ಯು ಹ್ಯಾವ್ ದ ಹ್ಯಾಬಿಟ್ ಆಫ್ ಚೂಯಿಂಗ್ ಪಾನ್ ಮಸಾಲಾ? ಡೂ ಯು ಹ್ಯಾವ್ ದ ಹ್ಯಾಬಿಟ್ ಆಫ್ ಚೂಯಿಂಗ್ ಪಾನ್ ಮಸಾಲಾ? ಅದಕ್ಕೆ ಓಲ್ಡ್ ಲೇಡಿ ಹೇಳ್ತಾರೆ ಎಸ್ ಡಾಕ್ಟರ್. ಆಗ ಡಾಕ್ಟರ್ ಹೇಳ್ತಾರೆ ಯು ಶುಡ್ ಗಿವ್ ಅಪ್ ದ ಹ್ಯಾಬಿಟ್. ಸ್ನೇಹಿತರೆ ಇಲ್ಲಿ ಯು ಶುಡ್ ಗಿವ್ ಅಪ್ ದ ಹ್ಯಾಬಿಟ್ ಅಂತ ಅಡಿಗೆರು ಹಾಕಿದ್ದಾರೆ. ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಹೇಳ್ತಾರೆ ಸ್ನೇಹಿತರೆ? ಅದಕ್ಕೆ ಉತ್ತರ ಇದೆ, ಆರ್ಡರ್ ಇದೆ, ಪರ್ಮಿಷನ್ ಇದೆ, ಅಡ್ವೈಸ್ ಇದೆ, ರಿಕ್ವೆಸ್ಟ್ ಇದೆ. ಸ್ನೇಹಿತರೆ ಡಾಕ್ಟರ್ ಯಾವತ್ತು ಕೂಡ ಅಡ್ವೈಸ್ ಮಾಡ್ತಾರೆ, ಕಮಾಂಡ್ ಮಾಡಲ್ಲ. ಸೊ ರೈಟ್ ಆನ್ಸರ್ ಇಸ್ ಅಡ್ವೈಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಸ್ನೇಹಿತರೆ, ದ ನೌನ್ ಫಾರ್ಮ್ ಆಫ್ ಸಿಂಗ್ ಇಸ್. ದ ನೌನ್ ಫಾರ್ಮ್, ಸಿಂಗಿನ ನೌನ್ ಫಾರ್ಮ್ ಯಾವುದು ಸ್ನೇಹಿತರೆ? ಖಂಡಿತವಾಗಿ ಕೂಡ ಸಿಂಗ್ಸ್ ಅಲ್ಲ, ಸ್ಯಾಂಗ್ ಅಲ್ಲ, ಸಂಗ್ ಅಲ್ಲ, ಸಿಂಗರ್ ಆಗ್ಬೇಕು ಅಥವಾ ಸಿಂಗಿಂಗ್ ಆಗ್ಬೇಕು. ಸ್ನೇಹಿತರೆ ಸಿಂಗ್ ನ ನೌನ್ ಫಾರ್ಮ್ ಯಾವುದು? ಸಿಂಗಿಂಗ್ ಅಥವಾ ಸಿಂಗರ್ ಆಗ್ಬೇಕು. ಇಲ್ಲಿ ಕೊಟ್ಟ ಆಪ್ಷನ್ಸ್ ಅಲ್ಲಿ ಸಿಂಗಿಂಗ್ ಇಲ್ಲ. ಸೊ ಸಿಂಗರ್ ಈಸ್ ದ ರೈಟ್ ಆನ್ಸರ್. ಸ್ನೇಹಿತರೆ ಒಂದು ಕ್ವಶನ್ ಪೇಪರ್ ಅನ್ನ ಪೂರ್ತಿ ಮಾಡಿದ್ದೇವೆ. ತುಂಬಾ ಚೆನ್ನಾಗಿ ಭಾಗವಹಿಸಿದ್ದೀರಿ. ನಿಮಗೆ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಶುಭವನ್ನ ಕೋರ್ತಾ ಇದ್ದೇವೆ, ಮತ್ತೆ ಚೆನ್ನಾಗ್ಲಿ ಅಂತ ಆಸೆ ಪಡ್ತಾ ಇದ್ದೇವೆ. ಮುಂದಿನ ಕ್ಲಾಸ್ ಅಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಆನ್ಸರ್ ಮಾಡ್ತಾ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.